ಮಸ್ತ್ ಆಗೈತೆ ನೋಡ್ಮ ಡಿಸೈನ್ ಭಾರಿ ಆಗೈತಿ ಇದು ಇದನ್ನ ಹಾಕೈತನ ಇದು ನವಿಲಿಂದ ತೋಳಿಗಿದೆ ನೋಡುವ ಏನು ಬಿಡು ಡಿಸೈನ್ ಈಗ ಮಸ್ತ್ ಮಸ್ತ್ ಆಗತ್ತೆ ಒಂದಕ್ಕಿಂತ ಒಂದು ನಾವು ಹಾಕಿಸ್ಬೇಕು ಅನ್ನಕತ್ತೀವಿ ಅಂದ್ರೆ ಸೀರೆ ತೊಗೊಂಬರ್ತೀವಿ ಅದ್ರ ತಕ್ಕಂಗೆ ಈಗ ರಂಜಾನ್ ಬಂತಲ್ಲ ಮಸ್ತ್ ಹಾಕಿಸ್ತೀವಿ ನಾವು ಡಿಸೈನ್ ಈ ನವಿಲ್ ಮಸ್ತ್ ಆಗ ನೋಡೋಣ ಸರ್ ಈಗ ಹಾರ ಹೋಗ್ತಾವ ಇದಕ್ಕೆ ಮತ್ತೆ ಇದನ್ನ ಹಚ್ಚಾರ ಸ್ಟೋನ್ ಇವತ್ತು ಮಾಡಿದ್ವಿ ನೀವು ಎರಡು ಇದು ಆಗೈತಿ ಇದೀಗ ಹಿಂದಿಂದ ಆಗೈತಿ ಈಗ ಅದತ್ತು ಇದು ಮಾಡಾಕತ್ತಾರ ಮುಂದಿಂದ ಭಾರಿ ಆಗತ್ತೆ ಬಿಡೋಬ್ರು ಸರ್ ಒಂದಕ್ಕಿಂತ ಒಂದು ಮಸ್ತ್ ಆಗತ್ತೆ ಡಿಸೈನ್ ಅಂತೂ ಹಾಕಿಸ್ಕೊಂಡ್ರೆ ನಾ ಬ್ಲೌಸ್ ಹಾಕ್ಯಂದ್ರೆ ಎಲ್ಲಾರ ಫಂಕ್ಷನ್ಗೆ ಹೋದ್ರೆ ಅವ್ರ ಬ್ಲೌಸ ನೋಡ್ಕೊಂಡು ನಿಂತು ಬಿಡೋದ ಅಲ್ಲ ಏನ್ರಿ ಡಿಸೈನ್ ಮಸ್ತ್ ಆಗಿದಾರ ಅಂತಂದು ಹೇಳಿ ಭಾರಿ ಬಿಡ ಎಷ್ಟರ ಇದು ಮಾಡಿ ನೀನು ಹೋಗಿ ನೀನು ಏನು ಹಾಳಾಗಂಗಿಲ್ಲ ಇನ್ನು ಸ್ಟೋನ್ ಅದೆಲ್ಲ ಇದು ಹೊಕ್ಕವು ಕಿತ್ಕೊಂಡ ಇದು ನಾವ ಸಾಕಾಗಿ ಹೋಗ್ಯ ನೋಡಿ ಜಂಪರ್ ಅಲ್ಲಿ ಮಟನೂ ಇರ್ತೈತಿ ಇದು ಡಿಸೈನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ನೋಡ್ರಿ ನಿನ್ನೆ ರಾತ್ರಿ ವ್ಲಾಗನ್ನು ಈಗ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡತ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಹಾಲು ಬಿಸಿ ಇಟ್ಟೀನಿ ರೀ ಎಲ್ಲ ಗ್ಯಾಸ್ ಕಟ್ಟಿದನ್ನೆಲ್ಲ ಒರೆಸ್ಕೊಂಡೆ ಕಸ ಹೊಡ್ಕೊಂಡೆ ಆಮೇಲೆ ಚಾನೂ ಮಾಡಿದೆ ಹುಡುಗರು ಚಹಾ ಕುಡಿದ್ರೆ ಸ್ಕೂಲ್ಗೂ ಹೋದ್ರಿ ಅವರು ಆಮೇಲೆ ನೋಡ್ರಿ ಇಲ್ಲಿ ಇಷ್ಟ ಅನ್ನ ಉಳ್ದಿತ್ತು ರೀ ಇದನ್ನು ಅನ್ನನೂ ಬಿಸಿ ಇಟ್ಟೀನಿ ರೀ ಈಗ ಆಮೇಲೆ ಇಲ್ಲಿ ಸಾರಿಗೆ ಹಾಕಿ ಸಾರು ಮಾಡಿದ್ರೆ ಆತಂತೇಳಿ ಬೇಳೆ ಎಲ್ಲ ಹಾಕೀನಿ ರೀ ಈಗ ಇದನ್ನು ಡಕ್ಕನ್ ಹಾಕಿ ಸಿಟಿ ಹೊಡ್ಸೋಕೆ ಇಟ್ಬಿಡ್ತೀನಿ ರೀ ಅಲ್ಲಿವರೆಗೂ ನಾವು ಹೋಗಿ ಬಂಡೆ ತಿಕ್ಕೊಂಬರ್ತೀನಿ ರೀ ಇವು ಸಿಟಿ ಆತಪ್ಪ ಅಂತ ಹೇಳಿದ್ರೆ ಬಂದು ಮಸ್ತ್ ಒಗ್ಗರಣೆ ಕೊಡ್ತೀನಿ ರೀ ನೋಡ್ರಿ ಈಗ ಬೆಳಿಗ್ಗೆ ಎದ್ದು ಕಾಗಿ ಬಂದು ಎಲ್ಲ ಅನ್ನ ತಿಂದು ನೀರು ಕುಡ್ದು ಹೋತ್ರಿ ಹಾರಿ ಇವು ನೋಡ್ರಿ ಈಗ ಮಡಿಕೆ ಕಳ್ರಿ ಇವು ಕ್ಲೀನಾಗಿ ಹಸಿ ಮಾಡಿದಾರೆ ಇವನೀಗ ನೆನೆ ಹಾಕ್ತೀನಿ ರೀ ಈಗ ಬೆಳಿಗ್ಗೆ ಎಷ್ಟಾಗಪ್ಪ ಟೈಮ್ ಅಂದ್ರೆ 12 ಗಂಟೆ ಆಗಿ ಮಾತ್ರ ಈಗ ಇವನ್ನ ನೆನೆ ಹಾಕ್ತೀನಿ ರೀ ರಾತ್ರಿಗೆ ಮಕ್ಕಳು ಮುಂದ್ರೆ ಒಂದು ಕಾಟನ್ ಅರ್ಬಿ ಒಳಗೆ ಪೂರ ನೀರು ಬಸ್ತು ಇವನ್ನ ಕಟ್ಟಿಟ್ಟಿಪ್ಪ ಅಂತ ಹೇಳಿದ್ರೆ ಮಳಿಕೆ ಇಷ್ಟು ಶುದ್ಧ ಹಾಕೋರಿ ಬಂತೀವಿ ಮಳಿಕೆ ಆಗಿದ್ದು ಪಲ್ಯ ಮಾಡಿದ್ವಿ ಅಂದ್ರೆ ಭಾಳ ಟೇಸ್ಟ್ ಹಾಕವ್ರಿ ಹಂಗಾಗಿ ಇವನೀಗ ಮಳಿಕೆ ಮಾಡೋಕೆ ಕಟ್ಟಿಟ್ಬಿಡ್ತೇನೆ ರೀ ನೋಡಲ್ಲ ಆಕೆ ಹೆಂಗೆ ನಿಚ್ಚಣಿಕೆ ಹತ್ತಾಗತ್ತ ನೋಡಲ್ಲ ಮ್ಯಾಲೆ ಆಕೆ ಹೊತ್ಕೊಂಡ್ಬಿದ್ದಿಲ್ಲ ಅಂದ್ರೆ ಹೆಂಗೆ ಮಾಡ್ತದೆ ಏಯ್ ಉತ್ತರ ನಿಚ್ಚೆ ನೈ ಉತ್ತರ್ತಿ ಪಡಿಕೈತ್ ಕ್ಯಾ ಕರ್ತಿ ಆ ನೈ ಪಡ್ತಿ ನಜ್ಮಾ ಏನು ಮಾಡಕತ್ತರ ಟೈಮ್ಗಳು ಕುತ್ಕೊಂಡ ಅಕ್ಕಿಗೆ ನೆಗಡಗೈತೆ ಈಗೇನು ಔಷಧ ಹಾಕೋದನ ಔಷಧ ಕುಡಕನ ಮುಂಚೆಗ ನೀರು ಚಲೋ ಐತವ ಇರಮ್ಮ ದವಾ ಪೀರಿ ಕುಡಿತಾನ ಸುಮ್ಮನೆ ಇರಮ್ಮ ದವಾ ಪೀರಿಮ್ಮ ವಾವ್ ಶಾಣಿ ಬಚ್ಚಿ ನೋಡ್ಬ ಇಲ್ಲಿ ಇರಮ್ಮ ಹೆಂಗೆ ದವಾ ಕುಡಿತಾಳ ನೋಡು ಶಾಣದೈತ್ ನೋಡು ಮಿಠಾಯಿಗೆ ಅಮ್ಮ ಇರ ಸೂಪರ್ ಐಗೆ ದವಾ ಸೂಪರ್ ಐ ಆಬು ಪೀರಿ ಆಕಿ ಒಂದೊಂದು ಆಟ ಆದಂಗೆ ಆತ್ತಾಗ ಈಗ ನೀನು ಮೂಗಿಡ್ದು ಹಾಕಕತ್ತ ನೀಗಾಕಿ ಆಕಿ ಹಾಕ್ತಿಲ್ಲ ಹಂಗ ನೀರ ಒಂದು ಮೂಗಿಗೆ ಹಾಕಿ ಕೇಳ ನೋಡಿವ ಈಕಿಗೆ ಏನೇನ ಕಲ್ಸಂಗಿಲ್ಲ ಬಿಡು ಈಕಿಗೆ ಎಲ್ಲ ಹೊಟ್ಟೆಗ ಕಲ್ಕೊಂಬಂದಾಳ ಈಕೆ ಹೌದು ಅಲ್ಲಿ ನೋಡಲ್ಲಿ ರವಿಗೆ ಹಂಗೆ ಮೂಗು ಹಿಡ್ದು ಹಾಕಕತ್ತಾಳ ಅದೇ ಕ್ಯಾ ಮಾವ ಮಮ್ಮಿ का क्या हुआ हिरಮ್ಮ मम्मी क्या हुआ बस जाओ बस ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾನು ಆಲೂಗಡ್ಡೆ ಇದ್ದವ್ರಿಪ್ಪ ಸಣ್ಣ ಮೊನ್ನೆ ಸಂತೆ ತೊಗೊಂಬಂದಿದ್ವು ಅವು ಹುಡುಗರು ಪಲ್ಯನೂ ತಿನ್ನಂಗಿಲ್ಲ ಏನಿಲ್ಲ ರೀ ಅದಕ್ಕೆ ಏನು ಮಾಡ್ತೀನಪ್ಪ ಅಂತಂದು ಹೇಳಿದ್ರೆ ಈಗ ಹೆಂಗಿದ್ರೆ ಶಿವರಾತ್ರಿ ಬಂದರೆ ಶಿವರಾತ್ರಿ ಒಳಗೆ ಆಲ್ಮೋಸ್ಟ್ ಎಲ್ಲರೂ ನಾಷ್ಟಕ್ಕೆ ಏನಾದರೂ ಮಾಡ್ಕೊತಿರ್ತಾರೆ ರೀ ನಮ್ಮ ಊರ ಸೈಡ್ ಅಂದ್ರೆ ನಮ್ಮ ತವ್ರ ಮನೆ ಸೈಡ್ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಶಿವರಾತ್ರಿ ದಿನ
ಚುಮ್ಮರಿ ಮಾಡೋದು, ಆಮೇಲೆ ಬಜ್ಜಿ ಮಾಡೋದು, ಒಟ್ಟು ಮನೆ ಒಳಗೆ ಏನಾರ ಒಂದು ಒಟ್ಟು ಸ್ಪೆಷಲ್ ಮಾಡ್ತಿರ್ತಾರೆ ರೀ. ಹಂಗಾಗಿ ಈಗ ನಾನು ಇವನ್ನ ಈ ಥರ ಹಿಂಗೆ ತೆಳ್ಳಗೆ ಹೆಚ್ಚೀನಿ ರೀ, ಕುಡುಗಲ್ ತೊಗೊಂಡೆ ಹೆಚ್ಚೀನಿ ರೀ ನಾನು. ನೀವು ಚಾಕಲಿಂತ್ರನಾದ್ರೂ ಹೆಚ್ಕೋಬೋದು ರೀ, ಯಾಕಂದ್ರೆ ಭಾಳ ತೆಳ್ಳಗಂದ್ರೆ ಚಲೋ ಆಗಲ್ಲ ರೀ, ಸ್ವಲ್ಪ ದಪ್ಪ ಇರ್ಬೇಕು ರೀ ಇವು. ಹಿಂಗೆ ಹೆಚ್ಕೊಂಡು ಈಗ ಒಂದು ತೊಳ್ಕೊಂಡು ಇಲ್ಲಿ ಸ್ವಲ್ಪ ನೀರೆಲ್ಲ ಹೋಗ್ಲಂತ ಇಲ್ಲಿ ಬಿಸ್ಲಾಗ ಒಣ ಹಾಕೀನಿ ರೀ. ಈಗ ಇದ್ರಲ್ಲಿಂತ್ರ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಆಲೂ ಪಕೋಡ ಮಾಡ್ತೀನಿ ರೀ. ಮಸ್ತ್ ಟೇಸ್ಟಿ ಹಾಕೋರಿ ಇವು. ಇಲ್ಲಿ ನಮ್ಮ ಗುರುವಾರ ಸಂತೆಗಂತೂ ಮಾಡಿರ್ತಾರೆ, ಮಸ್ತಾಗಿರ್ತಾವೆ ಅವು. ಇವತ್ತು ನಾನು ಮನ್ಯಾಗ ಮಾಡ್ತೀನಿ ರೀ, ಅದು ನಿಮ್ಮ ಜೋಡಿ ಶೇರ್ ಮಾಡ್ಕೊತ ಮಾಡ್ತೀನಿ ರೀ ಫ್ರೆಂಡ್ಸ. ನಾನು ಈಗ ಇವು ಸ್ವಲ್ಪ ಒಣಗ್ಲ ರೀ, ಅಲ್ಲಿವರೆಗೂ ಅದಕ್ಕೇನೆಲ್ಲ ಬೇಕ್ರಿ ಅದನ್ನ ತೊಗೊತೀನಿ ರೀ ನಾ ಈಗ ನೋಡ್ರಿ. ನಾನು ಇಲ್ಲಿ ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿನಿ ರೀ, ಅದಕ್ಕೊಂದು ಸ್ವಲ್ಪ ಒಣ ಖಾರ ಹಾಕ್ಕೊಂಡೀನಿ ರೀ. ಬೇಕಂದ್ರೆ ನೀವು ಹಸಿ ಖಾರನಾದ್ರೂ ಹಾಕ್ಕೋಬೋದು ರೀ, ಇಲ್ಲತ್ತಂದ್ರೆ ಚಿಲ್ಲಿ ಫ್ಲೇಕ್ಸ್ ಸಿಕ್ತಿತ್ತಲ್ಲ ರೀ ಅದು ಅಂಗಡಿ ಒಳಗೆ, ಅದನ್ನಾದ್ರೂ ತೊಗೊಂಡು ಹಾಕ್ಕೋಬೋದು ರೀ. ಇದಕ್ಕೀಗ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ ರೀ. ಸೋಡಾ ಪುಡಿ ಹಾಕ್ಕೊಂಡಿಪ್ಪ ಅಂದ್ರೆ ಮಸ್ತ್ ಉಬ್ಬುತ್ತವೆ ರೀ, ಮೆತ್ತಗನ ಹಾಕೋರಿ. ಅಷ್ಟು ಸೋಡಾ ಪುಡಿ ರೀ, ಆಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ. ಸ್ವಲ್ಪ ಉಪ್ಪು ನೋಡಿ ಆಮೇಲೆ ಮತ್ತೆ ಹಾಕೊಳಕ್ಕೆ ಬರ್ತದೆ ರೀ. ಉಪ್ಪು ಹಾಕೊಂಡ್ಮೇಲೆ ಆಮೇಲೆ ಜೀರಿಗೆ ಹಾಕೊಳ್ಳೋಣ್ರಿ. ಈಗ ಒಂದೆರಡು ಜೀರಿಗೆ, ಆಮೇಲೆ ಒಂದೆರಡು ಅಜ್ವಾನ ರೀ. ಅಜ್ವಾನ ಫ್ಲೇವರ್ಗೋಸ್ಕರ ರೀ. ಆಮೇಲೆ ಇದನ್ನು ಆಗೋದಿಲ್ಲ ರೀ, ಅಂದರೆ ಗ್ಯಾಸ್ಟ್ರಿಕ್ ಏನು ಆಗೋದಿಲ್ಲ ರೀ, ಚಲೋ ರೀ ಅಜ್ವಾನ ಹಾಕಿದ್ವಿಪ್ಪ ಅಂದ್ರೆ. ಈಗ ಇವನ್ನೆಲ್ಲನೂ ಹಾಕಿದ್ಮೇಲೆ ನೀರು ಹಾಕಿ ಕಲ್ಸಂಡ್ರಿ ಇದನ್ನು. ಈಗ ನೋಡಿರಿ ಹಿಟ್ಟು ನಾನು ಬಜ್ಜಿ ಹಿಟ್ಟು ಕಲಿಸ್ಕೊತೀರಲ್ಲ ರೀ, ಅದಕ್ಕಿಂತ ಒಂದು ಚೂರು ತಿಳು ಕಲಿಸ್ಕೊಂಡೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಕಲರ್ ಬರಲ್ಲ ಅಂತೇಳಿ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡ್ರಿ. ಇಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಈಗ ಮತ್ತೆ ಕಲಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಆಲೂಗಡ್ಡೆ ಒಣಗೆ ಬಿಟ್ಟು ರೀ, ಯಾಕಂದ್ರೆ ಬಿಸಿಲು ಅಂತ ಕಡಕ್ ಐತ್ರಿ. ಒಂದು ಸ್ವಲ್ಪ ತನ್ನದ್ರಾಗ ಆಲೂಗಡ್ಡೆ ಪೂರ ಒಣಗಿಬಿಟ್ಟು ರೀ. ಈಗ ಯಾಕಂದ್ರೆ ನೀರು ಇದ್ದಪ್ಪ ಅಂತಂದು ಹೇಳಿದ್ರೆ ಅವು ಭಾಳ ಅಂದ್ರೆ ಭಾಳ ಮೆತ್ತಗಾಗ್ಬಿಡ್ತಾರೆ. ಅದು ಸ್ವಲ್ಪ ನೀರು ನೀವು ಕಾಟನ್ ಅರ್ಬಿ ತೊಗೊಂಡು ಒರೆಸ್ಕೊಬೋದು ರೀ. ಈಗೇನು ಬಿಸಿಲು ಐತ್ರಿ, ಬಿಸಿಲಿಗೆ ಇಟ್ರೆ ನಡಿತೈತ್ರಿ. ಈಗ ಇಲ್ಲಿ ಹಿಟ್ಟು ರೆಡಿ ಆಗೈತೆ ರೀ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟೈತೆ, ಎಣ್ಣೆನ ಕಾದ್ಬಿಟ್ಟತ್ರಿ. ಈಗ ಮಾಡ್ಕೊಂಡ್ರಿ ಪಕೋಡನ. ಏನು ಇವತ್ತು ಆಲೂಗಡ್ಡೆ ಬಜ್ಜಿ? ಹಾಂ ರೀ, ಆಲೂಗಡ್ಡೆ ಪಕೋಡೆ. ಆಲೂಗಡ್ಡೆ ಪಕೋಡೆ ಅಂದ್ರೆ ಆಲೂಗಡ್ಡೆ ಇದು ಮಾಡ್ಕೊಂಡ ಕಟ್ಟಿ ಉಣ್ಣೆ ತಳ್ಳಗೆ ಹೆಚ್ಕೊಂಡೇನ್ರಿ ಅವನು. ಭಾಳ ತಳ್ಳಗಾಗ್ಬಿಡ್ದ, ಚಿಪ್ಸ್ ಗತೆ ಸ್ವಲ್ಪ ದಪ್ಪ ಇರ್ಬೇಕ್ರಿ, ಹಂಗೆ ಹೆಚ್ಕೊಂಡೇನ್ರಿ ಅವನು. ಇವತ್ತು ಸಣ್ಣ ಆಲೂಗಡ್ಡೆ ರೀ, ಇವು ದೊಡ್ಡ ಆಲೂಗಡ್ಡೆ ತೊಗೊಂಡು ಮಾಡಿದ್ರೆ ನಡಿತೈತ್ರಿ. ಈಗ ಹಿಟ್ಟು ಕಲಿಸ್ಬೇಕು. ಎಣ್ಣೆ ಸ್ವಲ್ಪ ತೊಗೊಂಡೇಳ? ಎಣ್ಣೆ ಸ್ವಲ್ಪ ತೊಗೊಂಡಿ ಅಥವಾ ಮುಣಗ್ಬೇಕ ಬೇಡ್ರಿ ಆಲೂಗಡ್ಡೆ, ಹಿಂಗೆ ಬಿಡ್ಬೇಕ್ರಿ ಅವನು. ಏನು ಹಿಟ್ಟಿದೆ? ಹಸಿ ಕಡಲೆಬೇಳೆ ಹಿಟ್ಟು ರೀ. ಹಸಿ ಕಡ್ಲಿ ಬ್ಯಾಳಿ ಹಿಟ್ಟನೇ ಇದೆ? ಬಜ್ಜಿ ಮಾಡ್ತೀವಲ್ಲ ಹಾಂ, ಆ ಹಿಟ್ಟು ಇದೆ. ಒಂದು 100 ಹಾಕವ ನೀವು? ಆಗ್ಬೋದ್ರಿ, ಆಗ್ಬೋದಂತೆ. ಮಸ್ತ್ ಹಾಕೋರಿ ಇವು. ಅಂದಾಗ ಹಚ್ಕೊಂಡು ತಿನ್ನಕತ್ತಿದ್ವಪ್ಪ ಅಂದ್ರೆ ಅಂದಾಗ ನಾಷ್ಟದಾಗ. ಆಮೇಲೆ ಈಗ ಮತ್ತೆ ಶಿವರಾತ್ರಿ ಬಂತಲ್ರಿ, ಈಗ ನಾಷ್ಟ ಮಾಡ್ಯಾವ ನಾವು. ಊಟದಾಗ ಹಾಕೋತವ. ಶಿವರಾತ್ರಿಗೆ ಆಲೂಗಡ್ಡೆ ಚಿಪ್ಸ್ ಸ್ಪೆಷಲ್ ಏನ? ನಮ್ಮ ಊಟ ಏನ್ ಮಾಡ್ತಾರ ಗೊತ್ತೇನ್ರಿ? ಚುಮ್ಮರಿ ಮಾಡ್ತಾರೆ, ಸೋಸಿ ಚುಮ್ಮರಿ, ಬಜ್ಜಿ, ಮಿರ್ಚಿ, ಹಿಂಗ ಆಲೂಗಡ್ಡೆ ಚಿಪ್ಸ್ ಮಾಡ್ತಾರೆ. ಗಿರ್ಮಿಟ್ ಮಾಡ್ತಾರನ? ಗಿರ್ಮಿಟ್ ಮಾಡ್ತಾರೆ ಗಿರ್ಮಿಟನ ಕರಂದ್ರ. ನಾನೇ ಮಾಡ್ತಿದ್ರಿ. ಶಿವರಾತ್ರಿ ಬಂತಂದ್ರ ಅವತ್ತು ರಾತ್ರಿ ನಾವ್ ಅಡ್ಗೆ ಮಾಡ್ತಿದ್ದಿಲ್ರಿ. ಬಜ್ಜಿ ಆಮೇಲೆ ಹಿಂಗೆಲ್ಲ ಹಚ್ಚಿ ತೋಸಿ ಚುಮ್ಮರಿ ಮಾಡ್ತಿದ್ವಿ ನಾವ್, ಅದನ್ನ ತಿಂತಿದ್ದೀರಿ. ಮತ್ತೆ ಇದು ಮಾಡ್ತಿದ್ರಲ್ಲ ಕರ್ದಂಟೆ? ಕರ್ದಂಟ್ ಮಾಡ್ತಾರ, ನಾವ್ ಮಾಡ್ತಿರ್ತೀವಿ. ಕರ್ದಂಟ ಭಾರಿ ಮಾಡ್ತಾರನ್ರಿ? ಅಲ್ಲ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಕೇಳಾಕತ್ತೀನಿ. ಮಾಡ್ತಿರ್ಬೋದು. ನೀನು ಮಾಡಿ ಮತ್ತೆ ಕರ್ದಂಟೆ ಮಾಡೋಣ. ಫಸ್ಟ್ ಆಲೂಗಡ್ಡೆ ಚಿಪ್ಸ್ ಮಾಡೋಣ, ಆಮೇಲೆ ಕರ್ದಂಟ್ ಮಾಡೋಣ ಅಂತ. ಏನು ಅದು ಆಲೂಗಡ್ಡೆ ಬಜ್ಜಿ? ಆದ್ರಿ ಇದಕ್ಕೆ ಏನು ಅನ್ಬೇಕು? ಆಲೂಗಡ್ಡೆ ಚಿಪ್ಸ್ ಬಜ್ಜಿ ಅನ್ಬೇಕು, ನಾ ಆಲೂಗಡ್ಡೆ ಬಜ್ಜಿ ಅನ್ಬೇಕು? ಆಲೂಗಡ್ಡೆ ಪಕೋಡ ಅನ್ಬೇಕ್ರಿ ಸುಮ್ಮನೆ. ಆಲೂಗಡ್ಡೆ ಪಕೋಡ ಮಸ್ತ್ ಕಾಣಕತ್ತಲ್ರಿ? ಮಸ್ತ್ ಕಾಣಕತ್ತಾವು, ತಿನ್ನಾಕ ಇಷ್ಟ ಟೇಸ್ಟಿನ ಆಗಿರ್ಬೇಕು. ಈಗ ಹೌದಿಲ್ಲ? ನೋಡ್ರಿ ಈಗ ಬಿಸಿ ಬಿಸಿ ಆಲೂ ಪಕೋಡ ಮಸ್ತ್ ರೆಡಿ ಆದವು ರೀ. ಆಮೇಲೆ ಇಲ್ಲಿ ಜೊತೆ ಚಟ್ನಿ ರೀ. ಚಟ್ನಿ ಬೇಕಂದ್ರೆ ನೀವು ಮಾಡ್ಕೊಬೋದು, ಇಲ್ಲಾಂದ್ರೆ ಹಂಗೆ ತಿನ್ನೋಕ್ಕೂ ಭಾಳ ಟೇಸ್ಟ್ ಆಗಿರ್ತಾವ್ರಿ ಇವು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕವ್ರಿ. ನೀವು ತಿನ್ಬೇಕಪ್ಪ ಅಂತ ಅಂದ್ರೆ ನೀವು ಮಾಡ್ಕೊಂಡು ತಿಂದು ಆಮೇಲೆ ಟೇಸ್ಟ್ ಹೇಳ್ರಿ ಹೆಂಗಾಗಿದ್ವು ಅಂಥೇಳಿ. ಸೂಪರಾಗಿ ಆಗಿರ್ತಾವ್ರಿ. ಹುಡುಗರಿಗೆ ಅದು ಎಲ್ಲ ಭಾಳ ಇಷ್ಟ ಆಕಾವು. ಬರ್ರಿ ಇವಾಗ ರೀ ಟೇಸ್ಟ್ ಮಾಡಿ ಬರ್ರಿ. ಹೆಂಗೆ ನೋಡ್ರಿ ಟೇಸ್ಟ್ ಮಾಡೀನಿ, ಅದ್ರ ಹಂಗೆ ಟೇಸ್ಟ್ ಮಾಡಿದ್ದೆ ನಾನು. ಹಾಂ ಇದಿದೆ ಚಟ್ನಿ.
ಹ್ಞೂ ಮಸ್ತ್ ರೀ ಚಟ್ನಿ ಒಳಗೆ ಚಟ್ನಿ ಆಲೂಗಡ್ಡೆ ಬಜ್ಜಿ ಕಾಂಬಿನೇಷನ್ ಮಸ್ತ್ ಮಸ್ತ್ ಆಗ್ಯಾವದಿಲ್ಲ ರೀ ಹ್ಞೂ